ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಅತಿ ಸುಲಭವಾದ ಆದರೆ ಅದ್ಭುತ ಫಲ ಕೊಡುವ ₹1 ದೀಪದ ಪರಿಹಾರವನ್ನು ನೀಡುತ್ತೇನೆ. ಈ ಪರಿಹಾರವನ್ನು ನೀವು ನಂಬಿಕೆಯಿಂದ ಮಾಡಿದರೆ ತಾಯಿ ಲಕ್ಷ್ಮಿಯ ಕೃಪೆ ನಿಮ್ಮ ಜೀವನದಲ್ಲಿ ಹಣ, ಚಿನ್ನ, ಸಮೃದ್ಧಿ ಎಲ್ಲವನ್ನೂ ತರುತ್ತದೆ. ಈ ವಿಡಿಯೋ ಪ್ರಾರಂಭ ಮಾಡುವ ಮೊದಲು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಕಮೆಂಟ್ ಮಾಡಿ. ಈ ಪರಿಹಾರ ಯಾಕೆ ಮಾಡಬೇಕು? ಇಂದಿನ ಕಾಲದಲ್ಲಿ ಚಿನ್ನದ ಬೆಲೆ ಕೇಳಿದರೆ ಜನ ಹೆದರುತ್ತಾರೆ. ಹೆಚ್ಚಿನವರು ತಮ್ಮ ಆಭರಣಗಳನ್ನು ಅಡಮಾನ ಇಟ್ಟಿದ್ದಾರೆ. ಆದರೆ ಅವುಗಳನ್ನು ಹಿಂದಿರಿಸೋಕೆ ಹಣ ಇಲ್ಲ. ಹೊಸ ಚಿನ್ನ ಖರೀದಿಸೋದು ಕನಸೇ ಆಗಿದೆ. ಆದರೆ ಶಾಸ್ತ್ರಗಳ ಪ್ರಕಾರ ಈ ₹1 ದೀಪದ ಪರಿಹಾರ ಮಾಡಿದರೆ ಅಡಮಾನದಲ್ಲಿರುವ ಚಿನ್ನ ಮರಳಿ ಬರುವ ಯೋಗ ಬರುತ್ತದೆ ಮತ್ತು ಹೊಸ ಚಿನ್ನಾಭರಣವನ್ನು ಖರೀದಿಸಲು ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಹಾಗಾದರೆ ಪೂಜೆ ಹೇಗೆ ಮಾಡಬೇಕು ಅಂತ ನೋಡುವುದಾದರೆ, ಮೊದಲಿಗೆ ₹1 ನಾಣ್ಯ, ಒಂದು ದೀಪ, ಅದು ಹಿತ್ತಾಳೆ, ಬೆಳ್ಳಿ ಅಥವಾ ಮಣ್ಣಿನ ದೀಪವಾದರೂ ಸರಿ, ತುಪ್ಪ ಅಥವಾ ಎಣ್ಣೆ, ಹತ್ತಿ ಬಟ್ಟೆ ತೆಗೆದುಕೊಳ್ಳಿ. ಶುಕ್ರವಾರದಂದು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯ ಮುಂದೆ ಕುಳಿತುಕೊಳ್ಳಿ. ದೀಪಕ್ಕೆ ಎಣ್ಣೆ ಬತ್ತಿ ಇಟ್ಟು ಬೆಳಗಿಸಿ. ದೀಪ ಹಚ್ಚಿದ ಮೇಲೆ ಅದರೊಳಗೆ ₹1 ನಾಣ್ಯವನ್ನು ಸೌಮ್ಯವಾಗಿ ಇಡಿ. ಈ ದೀಪ ಕನಿಷ್ಠ 1 ಗಂಟೆಯಾದರೂ ಉರಿಯಲೇಬೇಕು. ದೀಪ ಆರಿದ ನಂತರ ಅದನ್ನು ತಣ್ಣಗಾಗಲು ಬಿಡಿ. ನಂತರ ಆ ನಾಣ್ಯವನ್ನು ತೆಗೆದುಕೊಂಡು ಹೊಸದಾಗಿ ಖರೀದಿಸಿದ ಹಳದಿ ಬಟ್ಟೆಯಿಂದ ಒರೆಸಿ ಮಹಾಲಕ್ಷ್ಮಿ ದೇವಿಯ ಪಾದಗಳಿಗೆ ಇರಿಸಿ. ಈ ಪರಿಹಾರವನ್ನು ಒಟ್ಟು 9 ವಾರಗಳ ಕಾಲ ಮಾಡಲೇಬೇಕು. ಮೊದಲನೇ ವಾರ ಶುಕ್ರವಾರದಂದು ಪ್ರಾರಂಭಿಸಿ. ಆಮೇಲೆ ಪ್ರತಿ ಶುಕ್ರವಾರ ದೀಪ ಹಚ್ಚಿ ಅದರೊಳಗೆ ₹1 ನಾಣ್ಯ ಹಾಕಿ. ಆ ದೀಪ ಆರಿದ ನಂತರ ಶನಿವಾರ ಆ ನಾಣ್ಯಗಳನ್ನು ತೆಗೆದು ಸ್ವಚ್ಛಗೊಳಿಸಿ ಮೊದಲಿನ ನಾಣ್ಯದ ಬಳಿ ಇರಿಸಿ. ಈ ರೀತಿ ಪ್ರತಿ ವಾರ ಮಾಡುತ್ತಾ ಹೋದರೆ ನಿಮ್ಮ ಮನೆಯಲ್ಲಿ ನಿಧಾನವಾಗಿ ಧನಯೋಗ ಬೆಳೆಯತೊಡಗುತ್ತದೆ. 9 ವಾರಗಳ ನಂತರ ಎಲ್ಲ ನಾಣ್ಯಗಳನ್ನು ಒಟ್ಟುಗೂಡಿಸಿ ಹೊಸದಾಗಿ ಖರೀದಿಸಿದ ಬಿಳಿ ಬಟ್ಟೆಯಲ್ಲಿ ಸುತ್ತಿ ನೀವು ಹಣ ಅಥವಾ ಚಿನ್ನಾಭರಣಗಳನ್ನು ಇಡುವ ಸ್ಥಳದಲ್ಲಿ ಇರಿಸಿ. ಇದು ಲಕ್ಷ್ಮಿ ಸ್ಥಾಪನೆ ಎಂದು ಕರೆಯಲ್ಪಡುತ್ತದೆ. ಹೀಗೆ ಮಾಡಿದರೆ ತಾಯಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಮತ್ತು ನಿಧಾನವಾಗಿ ನಿಮ್ಮ ಹಣದ ಸಮಸ್ಯೆಗಳು, ಸಾಲ, ಅಡಮಾನ ಇಟ್ಟಿರುವ ಚಿನ್ನಾಭರಣಗಳು ಎಲ್ಲವೂ ತೀರಿ ಹೋಗುತ್ತದೆ. ಈ ಪರಿಹಾರ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಈ ದಿನ ಮಾಂಸಾಹಾರವನ್ನು ಸೇವಿಸಬಾರದು. ದೀಪ ಹಚ್ಚುವಾಗ ಮನಸ್ಸಿನಲ್ಲಿ ತಾಯಿ ಮಹಾಲಕ್ಷ್ಮಿಯ ಸ್ಮರಣೆ ಇರಲಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 3 ಬಾರಿ ಪಠಿಸಿ. ದೀಪ ಉರಿಯುತ್ತಿರುವಾಗ ಬೇರೆ ಕೆಲಸ ಮಾಡಬೇಡಿ. ಶಾಂತವಾಗಿ ದೇವಿಯನ್ನು ಸ್ಮರಿಸಿ. ಈ ರೀತಿ ಪೂಜೆ ಮಾಡಿ ಅದರಿಂದ ಲಾಭ ಪಡೆದವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ. ಅಡಮಾನದಲ್ಲಿದ್ದ ಚಿನ್ನ ಮರಳಿ ಬಂದಿದೆ ಮತ್ತು ಹೊಸ ಚಿನ್ನ ಖರೀದಿಸುವ ಯೋಗವೂ ಬಂದಿದೆ ಅಂತ ಹೇಳುತ್ತಾರೆ. ತಾಯಿ ಲಕ್ಷ್ಮಿ ಭಕ್ತರನ್ನು ಶುದ್ಧ ಹೃದಯವನ್ನು ತುಂಬ ಪ್ರೀತಿಸುತ್ತಾಳೆ. ಆದುದರಿಂದ ಈ ಪರಿಹಾರವನ್ನು ಪೂರ್ಣ ನಂಬಿಕೆಯಿಂದ ಮಾಡಿ. ಹೀಗಾಗಿ ವೀಕ್ಷಕರೇ, ಈ ಶುಕ್ರವಾರದಂದು ನೀವು ಕೂಡ ಈ ₹1 ದೀಪದ ಪರಿಹಾರವನ್ನು ಪ್ರಾರಂಭಿಸಿ. ನಿಮ್ಮ ಮನೆಗೆ ತಾಯಿ ಲಕ್ಷ್ಮಿಯ ಕೃಪೆ, ಚಿನ್ನದ ಹೊಳಪು ಮತ್ತು ಆರ್ಥಿಕ ಸಮೃದ್ಧಿ ಎಲ್ಲವೂ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇತರ ಭಕ್ತರೊಂದಿಗೂ ಹಂಚಿಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಲೇಬೇಡಿ.